ಎಲ್ಲರೂ ಜೋರ ಒಂದ್ಸಲ ಜಯಕರಾಗ್ರಿ. ಬಲೋ ಭಾರತ್ ಮಾತಾ ಕಿ ಜೈ, ಬಲೋ ಭಾರತ್ ಮಾತಾ ಕಿ ಜೈ. ನನ್ನ ವಾಯ್ಸ್ ಕೇಳಿಸ್ತಾರೆ ಎಲ್ಲರಿಗೂ? ಎಲ್ಲರಿಗೂ ಕೂಡ ನಮಸ್ಕಾರ. ನನ್ನ ಹೆಸರು ಸಿದ್ದು ಗೋಡೆಕರ್ ಅಂತೇಳಿ, ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು. ಇವತ್ತು ಏನಂತ ಕೇಳಿದ್ರೆ, ದಿನಾಲಿ ಹೆಂಗೆ ನಡೀತಾನೆ ಡೈರೆಕ್ಟ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಅದು ಇದು ಸುರ್ತಿ ಬಳಸಿ ಬರೋದಕ್ಕಿಂತ ಡೈರೆಕ್ಟ್ ಬಂದ್ಬಿಡ್ತೀನಿ. ದಿನ ಸತ್ರ ಅವ್ರು ಯಾರು ಅನ್ನೋಂಗೆ ಆಗಿಬಿಟ್ಟದ. ಯಾಕಂದ್ರೆ ವಿದ್ಯಾರ್ಥಿಗಳ ಜೀವನ ಹೆಂಗೈತೆ ಅನ್ನೋದು ಈಗಿನ ಸರ್ಕಾರಕ್ಕೆ ಗೊತ್ತೇ ಆಗಲಾಗೈತೆ. ಯಾಕಂದ್ರೆ ಅವ್ರ ಚರ್ಮ ಆಲ್ರೆಡಿ ದಪ್ಪ ಆಗಿಬಿಟ್ಟದ. ನೀವು ಎಟ್ಟೆ ಒಯ್ದು ಸೂಜಿ ತುಚ್ಚಿದ್ರು, ಡಬ್ಣ ತುಚ್ಚಿದ್ರು, ಏನು ಮಾಡಿದ್ರು ಅವರಿಗೆ ಅಳ್ಕಲ್ಲದು. ಯಾಕಂತ ಕೇಳಿದ್ರೆ ಹಂಗಾಗ್ಬಿಟ್ಟದ ಪರಿಸ್ಥಿತಿ. ವಿದ್ಯಾರ್ಥಿಗಳ ಕಷ್ಟ ನಿಜವಾಗ್ಲೂ ಹೆಂಗೆ ಅಂಥವ್ನಿಗೆ ಅರ್ಥ ಆಗ್ತದೆ ಅಂತ ಕೇಳಿದ್ರೆ ನಿಜವಾಗ್ಲೂ ಆ ಫೀಲ್ಡ್ದಾಗ ಇದ್ದವನಿಗೆ ಅರ್ಥ ಆಗ್ತದೆ. ದಿನ ಸತ್ರ ಯಾರು ಹೇಳ್ತಾರ್ರಿ? ಅಲ್ಲಿ ಹೋಗ್ತೀವಿ, ಅಲ್ಲೊಂದು 4 ಮಂದಿ ಹೋಗ್ತೀವಿ, ಈ ಕಡೆ ಹೋಗ್ತೀವಿ, ಇಲ್ಲೊಂದು 4 ಮಂದಿ ಹೋಗ್ತೀವಿ. ಎಲ್ಲರೂ ಕೂಡ ಒಮ್ಮೆಲೆ ನುಗ್ಗಿದ್ರೆ ಆಗುತ್ತಾ? ನಾವು ಮಹಾತ್ಮ ಗಾಂಧೀಜಿ ಥರ ಯಾವಾಗಲೂ ಶಾಂತಿ ಅನ್ಬೇಕು ಕೂತಾವ ಆಗಲ್ಲ. ಒಂದ್ಸಲ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಒಂದು ಸಲ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಆಗಿದೆ ಅಂತ ಕೇಳಿದ್ರೆ ಈ ವಿದ್ಯಾರ್ಥಿ ಶಕ್ತಿ ಅನ್ನುವಂಥದ್ದು ಗುಡುಗಿದ್ರೆ ವಿಧಾನಸೌಧ ಗಡ 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 ನಡಕ್ತದ. ಯಾಕಂತ ಕೇಳಿದ್ರ ನಮ್ಮಲ್ಲಿ ಹೋರಾಟದ ಒಂದು ಶಕ್ತಿ ಇಲ್ಲ, ಒಗ್ಗಟ್ಟಿಲ್ಲ. ಮೊದಲ ನಮ್ಮ ದೋಸ್ತಿಗೆ ಏನಾದ್ರು ಒಬ್ಬನಿಗೆ ಬಾರೋ ದೋಸ್ತ ಇವತ್ತು ಸ್ಟ್ರೈಕ್ ಮಾಡತ್ತಾರ. ಕಾಂತಕುಮಾರ್ ಸರ್ ಬಂದಾರ, ಆಮೇಲೆ ತೆಲ್ಲಿ ಸರ್ ಶಿಷ್ಯ ನಾನು. ಬರೋ ಅಂದ್ರೆ ಏನು ಮಾಡ್ತಾರ, ದೋಸ್ತ ಅಲ್ಲದೀನಿ ಇಲ್ಲದೀನಿ ಹಂಗೆ ಹಿಂಗೆ ಹೇಳ್ತಾರ. ಹಿಂಗೆ ಹೇಳಕ್ ಹೋಗ್ಬೇಡ್ರಿ. ಫಸ್ಟ್ ಆಫ್ ಆಲ್ ನಿಮ್ಮ ಒಬ್ಬರದೇ ಅಲ್ಲ, ಎಲ್ಲರದು ಕನಸು ಐತಿದು. ಇಲ್ಲಿ ಬರ್ತಕ್ಕಂಥ ಕಾಂಪಿಟೇಟಿವ್ ಫೀಲ್ಡ್ ಯಾರು ಓದ್ತಿರಲ್ಲ, ಕಾಂಪಿಟೇಟಿವ್ ಫೀಲ್ಡ್ ಓದೋರು ಯಾರು ಶ್ರೀಮಂತರ ಮಕ್ಕಳಲ್ಲ. ಫಸ್ಟ್ ಆಫ್ ಆಲ್ ಇದು ನಮ್ಗೆ ಗೊತ್ತಿರಬೇಕು. ಶ್ರೀಮಂತರ ಮಕ್ಕಳಲ್ಲ, ರಾಜಕಾರಣಿಗಳ ಮಕ್ಕಳಲ್ಲ, ಬಿಸ್ನೆಸ್ ಮ್ಯಾನ್ಗಳ ಮಕ್ಕಳಲ್ಲ. ಓದ್ತಕ್ಕಂಥವ್ರು ಎಲ್ಲರೂ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳ ಮಕ್ಕಳು. ಇವತ್ತು ಏನಾದರೂ ಒಂದು ಉದ್ಯೋಗ ಪಡಿಬೇಕಾದ್ರೆ ಇವತ್ತಿನ ದಿವಸ 5 ರಿಂದ 6 ವರ್ಷ ಕೂತು ಬಿಜಾಪುರ, ಧಾರವಾಡ, ಬೆಂಗಳೂರ ಹಲವಾರು ಸಿಟಿಗಳಲ್ಲಿ ಅಧ್ಯಯನ ಮಾಡಿರ್ತೀವಿ. ಎಷ್ಟೋ ಜನ ಸಾಲ ತಗೊಂಡ್ ಬಂದಿರ್ತಾವ. ಹುಡುಗರು ಓದಕ್ಕಾಗಲ್ಲ, ಮನೆ ದುಡಿಯೋಕ್ಕಾಗಿರಲ್ಲ, ಮನೆ ಅಕ್ಕ ತಂಗಿ ಮದುವೆ ಮಾಡ್ಬೇಕಾಗಿರ್ತದ. ಅವನಿಗೆ ಏನೋ ಒಂದು ಆಸೆ ಇರ್ತದ, ಮನೆ ಕಟ್ಟಬೇಕಂದ್ರೆ ಆಸೆ ಇರ್ತದ, ಮದುವೆ ಆಗಬೇಕು, ನಾನು ಒಂದು ಸಂಸಾರಿಕ ಜೀವನ ನಡೆಸಬೇಕು, ನಾನು ಒಂದು ಆಫೀಸರ್ ಆಗಿ ಇಂತ ನಡೆಸ್ಬೇಕಂತೇಳಿ ಅವೆಲ್ಲ ಆಸೆಗಳಿಗೆ ಇವತ್ತಿನ ಸರ್ಕಾರ ಏನು ಮಾಡ್ತದೆ ಅಂತ ಕೇಳಿದ್ರೆ ಮಣ್ಣು ಮುಚ್ಚಿ ಮ್ಯಾಗ ಎಳ್ಳು ನೀರು ಬಿಡುವಂತ ಕೆಲಸವನ್ನ ಮಾಡ್ತದ. ಯಾಕೆ ಹಿಂಗಾಲಕತ್ತ ಅಂತ ಕೇಳಿದ್ರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಮೊದಲ ಮಾಡಾಕತ್ತಾನ ಬಿಡು, ಯಾರೋ ಒಬ್ರು ಮಾಡಾಕತ್ತಾರೆ, ಬಿಡು ಅವ್ರು ಬೆಳೆ ಬೇಸಲಕ್ಕೆ ಮಾಡಾಕತ್ತಿರ್ಬೇಕು ಬಿಡು, ಏನೋ ಒಂದು ರಾಜಕೀಯ ಇದಿರ್ಬೇಕು, ಅವ್ರು ಮಾಡಾಕತ್ತಿರ್ಬೇಕು ಬಿಡು ಅಂತೇಳಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು. ಹಿಂಗೆ ಯಾಕೆ ಅಂತ ಕೇಳಿದ್ರೆ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ವಿರೋಧ ಪಕ್ಷ ಸತ್ತದ. ಓಪನ್ ಹೇಳ್ಬೇಕಂದ್ರ ವಿರೋಧ ಪಕ್ಷ ಏನಾದ್ರೂ ಸ್ಟ್ರಾಂಗ್ ಇತ್ತಂದ್ರೆ ನಾವು ಇವತ್ತು ಬೀದಿಗೆ ಬರೋ ಅವಶ್ಯಕತೆ ಇರಲಿಲ್ಲ. ಯಾಕಂತ ಕೇಳಿದ್ರ ಇವತ್ತು ಹೆಂಗಾಗ್ಯದ ನೋಡ್ರಿ, ಎಲ್ಲ ಕಡೆನೂ ಕೂಡ ಯಾವುದೇ ಉದ್ಯೋಗ ಇಲ್ಲ. 4-5 ವರ್ಷದ ಸರಿಯಾಗಿ ಉದ್ಯೋಗ ಇಲ್ಲ. HSDR ಅಂತೂ ನಮ್ಮ ಹಣಗಳಾಗಿದ್ದು 2014 ಲಾಸ್ಟ್ 2014 ಹಳೆ ವಾಪಸ್ ಕಾಲ್ಫರ್ಮ್ ಇಲ್ಲ. ಹಾಗಾದ್ರೆ ಹೈಸ್ಕೂಲ್ ಓದಂತವ್ರು ಏನಾಗಬೇಕು, PS ಆಗ್ಬೇಕಂತ ಕನಸ್ಕೊಂಡಾರ. ನಾನು ಡಿಗ್ರಿ ಮುಗಿದಿದ್ದು 2021 3-4 ವರ್ಷ ಮತ್ತೆ PS ಕಾಲ್ಫರ್ಮ್ ಇಲ್ಲ. ಇನ್ನೊಂದು 4-5 ವರ್ಷ ನಾವು ಮುಗಿದೇ ಹೋಗ್ತದ. ಅಲ್ಲ ಆಸೆಗಳು ಏನಾಗಬೇಕಂತ ನಮ್ಮ ಕನಸುಗಳು ಏನಾಗಬೇಕು. ಅಬ್ದುಲ್ ಕಲಾಂ ಹೇಳ್ಬಿಟ್ರು, ಗುಡಿಸಲಲ್ಲಿ ಹುಟ್ಟು ತಪ್ಪಲ್ಲ, ಗುಡಿಸಲಲ್ಲ ಸಾಯೋದು ತಪ್ಪು. ಮತ್ತೆ ಇಂಥ 4 ಸರ್ಕಾರಗಳಿದ್ರೆ ಮತ್ತೆ ಏನ್ ಮಾಡಕ್ಕಾಗುತ್ತೆ ನಾವು? ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು. ಯಾಕೆ ಕೇಂದ್ರ ಸರ್ಕಾರ ಅಲ್ಲ, ನಾವು ಆಸ್ಬೇಕು ನಮ್ಮ ಹುಡುಗರು, ನಮ್ಗೆ ಜಲ್ದಿ ಹತ್ತದಲ್ಲ ಅದು. ಈಸ್ನ ಇಲ್ಲ ಮತ್ತೆ ಆ ಕಡೆ ಹೋಗೋಣ. ಕನ್ನಡ ಸರ್ಕಾರಿ ಶಾಲೆಯಿಂದ ಬಂದವ್ರು ನಾವು. ಯಾಕಂತ ಕೇಳಿದ್ರೆ ನಾವು ಮೊದಲು ಹಿಡಿದ್ರು ನಮ್ಮಲ್ಲಿ ಸ್ವಲ್ಪ ಬಿಜಾಪುರ ಧಾರವಾಡದಾಗ ಬೆಳೆಸಿ ಬಿಟ್ಟಿರ್ತಾರೆ ನಮ್ಮಲ್ಲಿ ಕನ್ನಡದ ಅಂತ. ಕನ್ನಡ ಅಂದರೆ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷ ಆಗುತ್ತದೆ. ಕನ್ನಡ ಅಂದರೆ ಕನ್ನಡ ಕೈ ಕೊರಳುತ್ತೆ ನಿನ್ನ ಕೊರಳು 5 ಜನ ಆಗ್ತದೆ. ಕನ್ನಡಕ್ಕಾಗಿ ಒಂದು ಕಿರುಬೆಲೆ ಹೇಳ್ತಿದ್ರು ಕೂಡ ಅದು ಗೋವರ್ಧನ ಗಿರಿ ಆಗ್ತಂತ. ಹಿಂಗಾಗಿ ಕನ್ನಡ ಅಭಿಮಾನ ಬೆಳೆದು ಬಿಟ್ಟಿರ್ತದೆ ನಮ್ಗೆ. ಅದಕ್ಕೆ ನಾವು ಏನು ಮಾಡೋಣ ಅಂತ ಕೇಳಿದ್ರೆ ಸುಮ್ಮನೆ ಆಡೋಣ ಬಾ ಕೆಡ್ಸೋಣ ಬಾ, ಆಡೋಣ ಬಾ ಕೆಡ್ಸೋಣ ಬಾ ಆಗೋದು. ನಾನು ಇವತ್ತೇ ಇಷ್ಟು ಜನದ ಕೈ ಎತ್ತಿ ಅದೇ ಒಬ್ಬ ಹೇಳ್ತಾ ಇದ್ದೀನಿ, ನೀವು ಎಲ್ಲಿ ಕರೆದ್ರು ನಾನು ಬರಕ್ಕೆ ರೆಡಿ. ಅನಿರ್ದಿಷ್ಟವಾದಿ ಒಂದು ಸಲ ಹತ್ಕೊಂಡ್ರೆ ಬ್ಯಾಂಕ್ ಹೆಂಗತ್ ಕೇಳಿದ್ರೆ ಕಾಡಿಗೆ ಸತ್ತಂಗೆ ಆಗ್ಬೇಕು ಎಲ್ಲ ಕಡೆ. ಹೋಗಿ ಅಲ್ಲೊಂದು 4 ಜನ ಹೋಗೋದು, ಇಲ್ಲೊಂದು 4 ಜನ ಹೋಗೋದು, ಅಲ್ಲಿ ಬರೋದು ಇಲ್ಲಿ ಬರೋದು. ನಾ ಬಂದೇ ಇರಲಿಲ್ಲ. ನಮ್ಮ ಸ್ನೇಹಿತ ಕರೆದ ಮಲ್ಲು, ಬರ್ರಿ ಸರ ಅಂತ. ಅದಕ್ಕೆ ಬಂದೆ. ಇರಲಿ ನನಗೆ ಮಾತಾಡೋಕ್ಕೆ ಏನೋ ಒಂದು ಅವಕಾಶ ಕೊಟ್ರಿ. ನನ್ನೊಂದು ಏನೋ ಮಾತುಗಳಲ್ಲಿ ತೊದಲು ನುಡಿಯಲ್ಲಿ ಏನೋ ತಪ್ಪಾಗಿದ್ರು ಕೂಡ ಕ್ಷಮೆ ಇರಿಸಿ. ಮಾತಾಡೋದಕ್ಕಾಗಿ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು.